ಇದು ಧರ್ಮ ಸ್ಥಾಪನೆಗಾಗಿ ಧರ್ಮದುಪದೇಶವು, ಇದು ಮನುಕುಲದ ಉಳಿವಿಗಾಗಿ ಮಹಾಸಂಗ್ರಾಮವು, ಇದು ಧರ್ಮ ಸ್ಥಾಪನೆಗಾಗಿ ಧರ್ಮದುಪದೇಶವು, ಇದು ಮನುಕುಲದ ಉಳಿವಿಗಾಗಿ. ದ್ವಾಪರ ಯುಗದ ಸೋದರರ ಹಗೆಯ ತೋರ್ಪಡಿಸಲು ರಟಿಹ ಕಥೆಗಿದು. ದ್ವಾಪರ ಯುಗದ ಸೋದರರ ಹಗೆಯ ತೋರ್ಪಡಿಸಲು ರಟಿಹ ಕಥೆಗಿದು. ನಾಡು ನಾಡೆಂದು ಕೂಡಿ ಹೊಡೆದಾಡಿ ಜೀವತೆದ್ದ ಜನರ ಕಥೆಗಿದು. ಇದು ಕುರುಕ್ಷೇತ್ರವಿದು ವೀರರಂಗಳವು, ಮಹಾಕಾವ್ಯವಿದು ಜಗಕ್ಕೆ ಮಾದರಿಯು. ಜಗದಾದಿಶಕ್ತಿಗಳ ಮಹಾಪೂರವಿದು, ಕಾಲಕೂಟವಿದು ಮಹಾಘೋರವಿದು. ಮಹಾಸಂಗ್ರಾಮವು, ಇದು ಧರ್ಮ ಸ್ಥಾಪನೆಗಾಗಿ ಧರ್ಮದುಪದೇಶವು, ಇದು ಮನುಕುಲದ ಉಳಿವಿಗಾಗಿ, ಇದು ಮನುಕುಲದ ಉಳಿವಿಗಾಗಿ, ಇದು ಮನುಕುಲದ ಉಳಿವಿಗಾಗಿ, ಇದು ಮನುಕುಲದ ಉಳಿವಿಗಾಗಿ. ಓ ಭಾರತ, ಯಾವ ಯುಗದಲ್ಲಿ ಧರ್ಮಕ್ಕೆ ಹಾನಿಯಾಗಿ ಅಧರ್ಮವು ವೃದ್ಧಿ ಹೊಂದುವುದೋ ಆಯಾ ಯುಗದಲ್ಲಿ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂರಕ್ಷಣೆಗಾಗಿ ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಭಗವದ್ಗೀತೆ ಮತವಲ್ಲ, ಜ್ಞಾನ, ಉನ್ನತ ವಿದ್ಯೆಯ ವಿಕಾಸ ಸಾಧನೆ, ಸಾಧಕರಿಗೆ ಕಲ್ಪವೃಕ್ಷ. ಗೀತೆಯನ್ನು ಕಲಿತುಕೊಳ್ಳಿ, ಹಣೆಯ ಬರಹವನ್ನೇ ಬದಲಿಸಿಕೊಳ್ಳಿ. ಮನೆ ಮನೆಯಲ್ಲಿ ಗೀತಾಜ್ಯೋತಿಯನ್ನು ಬೆಳಗಿಸಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪಣತೊಟ್ಟು ನಿಲ್ಲಿ. ಸರ್ವರು ಸುಖದಿಂದ ಬಾಳಿ. ನನ್ನ ದ್ವಾರಪಾಲಕರಾದ ಜಯ ವಿಜಯರ ಶಾಪ ವಿಮೋಚನೆಗಾಗಿ ಈ ದ್ವಾಪರ ಯುಗದಲ್ಲಿ ದೇವಕಿ ವಸುದೇವ ಸುತ ಶ್ರೀಕೃಷ್ಣನಾಗಿ ಜನಿಸಿರುವೆನು. ನಂತರ ದುರ್ಯೋಧನ ದುಶ್ಯಾಸನರೆಂಬ ದಾನವರ ದರ್ಪ ಅಟ್ಟಹಾಸದಿಂದ ಮೇರೆ ಮೀರುತ್ತಿದೆ. ಅದರ ಸಲುವಾಗಿ ದುಷ್ಟರನ್ನು ಸಂಹರಿಸಿ ಪಾಂಡವರಿಗೆ ಧರ್ಮ ಸಂಸ್ಥಾಪನೆ ಕಾರ್ಯಾರ್ಥವಾಗಿ ಇನ್ನು ನನ್ನ ನಡೆ ದ್ವಾರಕೆಯ ಕಡೆ. ಇದೇ ಶ್ರೀಕೃಷ್ಣನ ಸಂದೇಶ, ಇದೇ ಶ್ರೀಕೃಷ್ಣನ ಸಂದೇಶ. ರಾಜಾಧಿರಾಜ ರಾಜ ಮಾರ್ತಾಂಡ ತೇಜ ಉಪಪ್ಲಾವ್ಯನಗರಾಧೀಶ್ವರ ಧರ್ಮನಂದನ ಸಾರ್ವಭೌಮರಿಗೆ ಬಹುಪರ ಬಹುಪರ ಬಹುಪರ. ಸಹೋದರರೇ, ಸಹಜ ಸಹಜಾತರೇ ಕೇಳಿ ಬೇಡುವೆ ಸಹಸಾನುದಿಂದ ಸಹನೆಯು ಕೇಳಿ ಸಹಜಾತರೇ ಕೇಳಿ. ಮಹಿಪಾಲರ ಮನದ ಯೋಚನೆಯು ಮಹಿಪಾಲರ ಮನದ
ಸಹೋದರರೇ, ಅಗ್ರಜ, ಆ ಕೌರವರ ಕಪಟ ದ್ಯೂತದಿಂದ ಸೋತ ನಾವುಗಳು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಸಹೋದರರಾದ ನಿಮ್ಮಗಳ ಬೆಂಬಲದಿಂದಲೂ ಕಳೆದದ್ದಾಯಿತು. ಇನ್ನು ನಮಗೆ ಬರಬೇಕಾದ ರಾಜ್ಯಾದಿ ಸಂಪತ್ತನ್ನು ಪುನಃ ಕೊಡುವಂತೆ ಕೇಳಲು ನಮ್ಮ ಕುಲಪುರೋಹಿತರಾದ ಗೌಮ್ಯರನ್ನು ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಕಳುಹಿಸಿದನು. ಆದರೆ ಅವನು ಮಾಡಿದ ವಾಗ್ದಾನವನ್ನು ಮರೆತು ಸಮರದಿಂದಲೇ ರಾಜ್ಯವನ್ನು ಪಡೆಯಲೆಂದು ವಾಗ್ದಾನವನ್ನು ಕಳುಹಿಸಿರುವನು. ಇದರಿಂದ ನಮಗೆ ಯಾವ ನಿರ್ಧಾರ ಕೈಗೊಳ್ಳಬೇಕೆಂಬುದು ದಿಕ್ಕೇ ತೋಚದಂತಾಗಿದೆ. ಕುತಂತ್ರಿಗಳ ಕಪಟಕ್ಕೆ ಬಲಿಯಾಗಿ ಆದಿಯಿಂದಲೂ ನಾವು ಅನುಭವಿಸಿಕೊಂಡು ಬಂದಿರುವ ಪರಂಪರೆಗಳು ಅನೇಕ. ಪದೇ ಪದೇ ಅವುಗಳ ಸ್ಮರಣೆ ಮರೆತು ನಮ್ಮ ಮುಂದಿನ ಅಭ್ಯುದಯ ಕಾಣಬೇಕು. ಮಾಡಿದ ಪಂಥಗಳು ಈಡೇರಬೇಕು. ಹೋಗಲಿ, ನಿಮ್ಮ ಹಿತನುಡಿಗಳನ್ನಾದರೂ ಗ್ರಹಿಸಿದನೆ. ನಿಮ್ಮ ಶಾಂತಾಭಾವ ಸಂದೇಶವನ್ನು ಧಿಕ್ಕರಿಸಿ ನಡೆದನು ಆ ದುರಹಂಕಾರಿ. ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನು ನಾವು. ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನು ನಾವು. ದುರಹಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆ ನಾವು. ದುರಹಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆ ನಾವು. ದುರಾಗ್ರಗಳ ಹೆಮ್ಮೆಯ ಶೌರ್ಯವನ್ನು ಅರಿಯದೆ, ದುರಾಗ್ರಗಳ ಹೆಮ್ಮೆಯ ಶೌರ್ಯವನ್ನು ಅರಿಯದೆ ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನು ನಾವು. ಹರೆಯಲು ಯುನಿಸಿದು ಮಾನವ ಧರ್ಮವ ಅರಿಯದೆ ಜನಿದವರಾರಾದ ಧರ್ಮಜ. ಹರೆಯಲು ಯುನಿಸಿದು ಮಾನವ ಧರ್ಮವ ಅರಿಯದೆ ಜನಿದವರಾರಾದ ಸಿಗಿದವರ ಹೃದಯದ ಬಿಸಿಲಂತ ಹೊರದಯಲು. ಸಿಗಿದವರ ಹೃದಯದ ಬಿಸಿಲಂತ ಹೊರದಯಲು ನರಿನಾಯಿ ಹಕ್ಕುಗಳಿಗಾನಂದ ಪಡಿಸುವೆ. ನರಿನಾಯಿ ಹಕ್ಕುಗಳಿಗಾನಂದ ಪಡಿಸುವೆ. ದೌರ್ಜನ್ಯ ಪಾಂಡು ಕುಮಾರರ ನಿಂದಿಸಿ, ದೌರ್ಜನ್ಯ ಪಾಂಡು ಕುಮಾರರ ನಿಂದಿಸಿ ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನು ನಾವು. ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನು ನಾವು. ದುರಹಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆ ನಾವು. ದುರಹಂಕಾರಿಗಳ ಧರ್ಮವ ಭೂಮಿಗೆ ತುಳಿಯುವೆ ನಾವು. ದುರಾಗ್ರಗಳ ಹೆಮ್ಮೆಯ ಶೌರ್ಯವನ್ನು ಅರಿಯದೆ, ದುರಾಗ್ರಗಳ ಹೆಮ್ಮೆಯ ಶೌರ್ಯವನ್ನು ಅರಿಯದೆ ಧಿಕ್ಕರಿಸುವರ ಸೊಕ್ಕಡಗಿಸದೆ ಬಿಡುವೆನು ನಾವು. ಇಲ್ಲ ಇಲ್ಲ, ನಿತ್ಯದಯ ದೊಡ್ಡಗಾರ ನಾನೇ ಎಂದು ಇಂತಹ ಗ್ರಹಗಳನ್ನು ಕಳಿಸಿರುವನಲ್ಲ. ಈಗ ಯಾವ ನಿರ್ಧಾರ ಕೈಗೊಳ್ಳಬೇಕು ಅಗ್ರಜ? ಭೀಮಸೇನ, ಹಾಗೆಂದು 13 ವರ್ಷಗಳ ಕಾಲ ನಾವು ಆಚರಿಸಿಕೊಂಡು ಬಂದ ತಪಸ್ಸಿನ ಫಲವು ಪರಿಪಕ್ವವೂ ಆಗಿ ನಮ್ಮ ಕೈ ಸೇರುವ ಹೊತ್ತಿನಲ್ಲಿ ಆತುರಪಟ್ಟು ಬೇವಿನ ರಸವನ್ನು ಅಪೇಕ್ಷಿಸಬಾರದು ಸಹೋದರ. ಆಘಾತವಾಯಿತು. ಏನಾಯಿತು ನಕುಲ? ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನ ಈಗಾಗಲೇ ದ್ವಾರಗೆ ತೆರಳಿದ. ಇದು ನಿಜ ಸಂಗತಿಯೇ ಸಹೋದರ? ಹೌದು ಅಗ್ರಜ, ಇದು ನಿಜ ಸಂಗತಿ. ಎಲ್ಲ ಗುರುಕುಲದ ಪ್ರಕಾರ ಈಗಲಾದರೂ ಅರ್ಥವಾಯಿತೆ ಅಗ್ರಜ ಆ ಹಲವರ ಮನಸ್ಸ ಎಂತಹುದು ಎಂದು. ಹೇಳು ಹೇಳು, ಈಗ ಯಾವ ನಿರ್ಧಾರ ಕೈಗೊಳ್ಳುವೆ? ಭೀಮಸೇನ, ದುರ್ಯೋಧನನು ದುರಾಶ ಪೀಡಿತನಾಗಿರುವನೆಂದು ನಾವೇಕೆ ವ್ಯರ್ಥ ಕಳವಳ ಪಡಬೇಕು? ನಕುಲ, ಪಾರ್ಥನನ್ನು ಬರಮಾಡು. ಅಗ್ರಜನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಅರ್ಥ. ಅಗ್ರಜ, ತ್ವರಿತವಾಗಿ ನನ್ನನ್ನು ಬರಮಾಡಲು ಕಾರಣವೇನು ಅಗ್ರಜ? ಪಾರ್ಥ, ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಮಂದಿರಕ್ಕೆ ಹೋಗಿ ಅವನು ನಮ್ಮ ಪಕ್ಷ ವಹಿಸುವಂತೆ ಅವನ ಕೃಪಾಭಾಗ್ಯವನ್ನು ಪಡೆದು ಬಾ ಪಾರ್ಥ. ಒಳ್ಳೆಯ ಆಲೋಚನೆ ಹೇಳಿದೆ ಅಗ್ರಜ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಸುವ
ಸಮಯವೂ ಇದೀಗ ದೊರೆತಂತಾಯ್ತು. ಆಗಲೇ ಅಗ್ರಜ, ತಮ್ಮ ಅಣತಿಯಂತೆ ನಾನೀಗಲೇ ದ್ವಾರಕೆಗೆ ತೆರಳುವೆನು. ನನ್ನನ್ನು ಆಶೀರ್ವದಿಸುವ ಅಗ್ರಜ. ನಿನಗೆ ಮಂಗಳವಾಗಲಿ ಪಾರ್ಥ. ಇದು
ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಪ್ರಿಯ ನಯ ಪ್ರೀತಿಗೆ ಮನಸೋತು ಬೃಂದಾವನ ರಾಗ ಹಾಡುವೆನ ರುಕ್ಮಿಣಿ ದೇವಿ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಬೃಂದಾವನ ರಾಗ ಹಾಡುವೆನ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಮೃದು ಮಧುರ ಹೃದಯವ ತಣಿಪ ಸುಮಧುರ ಗಾನ ತಡಿಪ ಸುಮಧುರ ಮೃದು ಮಧುರ ನಗಾನ ಮಧುರ ವಾಸುದೇವ, ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಸ್ವಾಮಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲಾವ್ಯ ನಗರಕ್ಕೆ ಹಿಂತಿರುಗಿದರು. ಆಹಾ, ವಿರಾಟ ರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಪಾಂಡವರು ನ್ಯಾಯವಾಗಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಆ ದುರ್ಯೋಧನ ಬಳಿಗೆ ಕಳುಹಿಸಿದರು. ಆಹಾ, ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನು ಕಳೆದು ಹೋದವು ಸ್ವಾಮಿ. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಪ್ರಿಯ. ರುಕ್ಮಿಣಿ, ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. 7 ಶಿಷ್ಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲು ಯುದ್ಧವೇನೋ ಒದಗಿ ಬಂದಂತೆ.
ಆದರೆ ಆ ಯುದ್ಧದಲ್ಲಿ ನಾನು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪರವಾಗಿ ನೀವು ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಹಾಗಾದರೆ ಈ ಶಯನಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯ್ತಲ್ಲವೇ ವಾಸ್ತೇವ? ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನೇ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವೆಂತಾದ್ದು ರುಕ್ಮಿಣಿ? ಗೋಪಿಕಾಂಗನೆಯರಿಂದ ಪರಿವೇಷ್ಟಿತರಾಗಿ ಮಧುರ ವೇಣುಗಾರದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿದರು. ಪೂತನ, ಶಕಟಾಸುರ, ಅಘಾಸುರ, ಚಾಣೂರ ಮಲ್ಲರನ್ನು ತುಳಿದು ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡಿದ ತನ್ನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸಿದೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡಕ್ಕಿಂತಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಧರ್ಮದಿಂದ ಧರ್ಮದರಿಗೆ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೇ ತೋರುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ಯುದ್ಧ ಸೂತ್ರದಲ್ಲಿಯೂ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀರೇ ನೋಡುವೀರು. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ, ಏಕಿ ಚಿಂತನೆ.
ಪರಿಹರಿಸಲಿ ಲೋಕದಿ ಜನಿಸಿದನೇ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಕೊರದೆ ಜನರ ಈ ಚಿಂತನೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಈ ಚಿಂತನೆ ಚಿಂತನೆ ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಸ್ವಾಮಿ, ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಧನೆ. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿ ಉಳಿದಿರುವುದು. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದರು. ಮುಂದಿನ ಯುದ್ಧದಲ್ಲಿ ಮಾನವರ ಪ್ರಗತಿಗಾಗಿ ಮಾನವರನ್ನು ಮಾನವರಿಂದಲೇ ನಾಶಪಡಿಸಿ ಓಹೋ ಕೃಷ್ಣ ಮಾಧವ ಕೃಷ್ಣ ಅರ್ಜುನ, ಅನ್ಯೋನ್ಯ ಭಕ್ತಿ ಭಾವದಿಂದ ನನ್ನ ಸಹಾಯವನ್ನು ಅರಸಿ ಬರುತ್ತಿರುವುದು. ಬರಲಿ ಬರಲಿ. ದುರ್ಯೋಧನ ಹೋದ ದೌಮ್ಯರ ಸಂಧಾನವನ್ನು ತಿರಸ್ಕರಿಸಿ ಸಮರಾಪೇಕ್ಷೆಗಾಗಿ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ಸ್ವಾಮಿ, ಏನಿಂತಹ ಆಕಳಿಕೆ? ಇನ್ನೆಲ್ಲವೂ ಅಕಾಲದ ಆಕಳಿಕೆಯೇ ರುಕ್ಮಿಣಿ. ದ್ವಾಪರ ಯುಗದ ಅಂತ್ಯವಾಗಿ ಕಲಿಯುಗಕ್ಕೆ ನಾಂದಿಯಡಬೇಕಾಗಿರುವುದು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ನಡೆದೇ ತಿರಬೇಕಲ್ಲವೇ? ನೀನಿನ್ನು ಹೋಗು ಪ್ರಿಯಸಿ, ನಾನು ಕ್ಷಣಕಾಲ ವಿಶ್ರಮಿಸುವೆ. ಪರಡಿಸು ಪರಮಾತ್ಮನೇ ಭವರೋಗ ವೈದ್ಯ
ಚಂದ ಚಂದದಿ ತಾನಾದಿವಿಗೆಯಲ್ದಿ ಸಿಂಧು ಶಯನ ಅರವಿಂದ ವದನ ಸಿಂಧು ಶಯನ ಅರವಿಂದ ವದನ ಪವಡಿಸು ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರಾನಿಧಿಯೇ ಭವ